ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತವೆ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ನಂಬಿಗಸ್ತನಾದ ದೇವರು ತನ್ನ ಕೃಪೆ ಹಾಗೂ ಶಾಂತಿಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ ಎಂದು ಹಾರೈಸುತ್ತೇವೆ. ಪ್ರಿಯ ದೇವಜನರೇ, ದಾವೀದನ ಕೀರ್ತನೆ 23ನೇ ಅಧ್ಯಾಯದ 6ನೇ ವಚನವನ್ನು ಇಂದು ನಾವು ಧ್ಯಾನಿಸೋಣ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಈ ಮೇಲಿನ ಸಾಲು ಕೂಡ ದಾವೀದನು ದೇವರ ಅಪಾರವಾದ ಶುಭ ಹಾಗೂ ಕರುಣೆ ಕೃಪೆಯನ್ನು ಅನುಭವಿಸಿದವನಾಗಿ ಈ ಸಾಲುಗಳನ್ನು ನಮಗೆ ಉತ್ತೇಜನಕ್ಕೋಸ್ಕರ ಪ್ರಸ್ತಾಪಿಸಿರುತ್ತಾನೆ. ಕುರಿಗಳ ಹಿಂದೆ ಹೋಗುತ್ತಿದ್ದ ದಾವೀದನನ್ನು ತೆಗೆದುಕೊಂಡು ತನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ಮೇಲೆ ದೇವರು ನಾಯಕನನ್ನಾಗಿ ನೇಮಿಸಿದನು. ಹೋದಲ್ಲೆಲ್ಲ ದೇವರು ದಾವೀದನ ಸಂಗಡ ಇದ್ದನು. ಶತ್ರುಗಳನ್ನೆಲ್ಲ ಅವನೆದುರಿನಲ್ಲಿಯೇ ಸಂಹರಿಸಿಬಿಟ್ಟನು. ಲೋಕದ ಮಹಾಪುರುಷರ ಹೆಸರಿನಂತೆ ದಾವೀದನ ಹೆಸರನ್ನು ಪ್ರಸಿದ್ಧಪಡಿಸಿದ ದೇವರು ಅವನ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸಿದನು. ದಾವೀದನ ಕುಲವನ್ನು ಅಂದರೆ ಯೆಹೂದ ಕುಲವನ್ನು ರಾಜಕುಲವನ್ನಾಗಿ ನೇಮಿಸಿ ದಾವೀದನನ್ನು ಮಾತ್ರವಲ್ಲದೆ ಅವನ ಕುಲವನ್ನು, ತಂದೆಯ ಮನೆಯನ್ನು ಕುರುಬನಾದ ಯೆಹೋವನು ಗೌರವಿಸಿದ್ದಾನೆ. ಸ್ವಲ್ಪ ಆಲೋಚಿಸಿರಿ. ಇಂದು ಮಾನವರು ಪ್ರಸಿದ್ಧರಾಗಬೇಕು, ಘನವಂತರಾಗಬೇಕು, ನಾನೊಬ್ಬ ಹೆಸರುವಾಸಿಯಾಗಬೇಕೆಂದು ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡುತ್ತಲೇ ಇರುತ್ತಾರೆ. ಆದರೆ ಒಂದು ಸತ್ಯವನ್ನು ಸತ್ಯವೇದ ಬೋಧಿಸುತ್ತದೆ. 1 ಸಮುವೇಲ 2ನೇ ಅಧ್ಯಾಯದ 7ನೇ ವಚನದಲ್ಲಿ ಹೇಳಿರುವ ಹಾಗೆ, ಬಡತನ ಸಿರಿತನಗಳನ್ನು ಕೊಡುವವನು, ತಗ್ಗಿಸುವವನು, ಹೆಚ್ಚಿಸುವವನು ಯೆಹೋವನೇ. ಆತನು ದೀನನನ್ನು ಧೂಳಿಯಿಂದ ಎತ್ತಿ, ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ, ಪ್ರಭುಗಳೊಂದಿಗೆ ಕುಳ್ಳರಿಸಿ, ಅವನಿಗೆ ಮಹಿಮಾಸನವನ್ನು ಬಾಧ್ಯತೆಯಾಗಿ ಅನುಗ್ರಹಿಸುವವನಾಗಿದ್ದಾನೆ. ದಾವೀದನು ತನ್ನ ದೇವರಾದ ಯೆಹೋವನನ್ನು ನಿಷ್ಠೆಯಿಂದ ಪಾಲಿಸಿದ ಒಂದು ಕುರಿ. ಯೆಹೋವನ ಪರಿಪಾಲನೆ, ಆಲೋಚನೆ, ಮಾರ್ಗದರ್ಶನ ಎಲ್ಲವನ್ನೂ ಸ್ವೀಕರಿಸಿ ಅದರ ಪ್ರತಿಫಲಗಳನ್ನು ಹೊಂದಿರುತ್ತಾನೆ. ಯೆಹೋವನ ತಿದ್ದುಪಾಟಿಗೂ ತನ್ನನ್ನು ದೀನತೆಯಿಂದ ಒಳಪಡಿಸಿಕೊಂಡು ಆತನ ಕರುಣೆಯನ್ನು ರುಚಿಸಿದ್ದಾನೆ. ನಾನು ನಿನ್ನನ್ನು ಪ್ರಸಿದ್ಧಿಪಡಿಸುವೆನು ಎಂದು ಅಬ್ರಾಮನಿಗೆ ವಾಗ್ದಾನವಿತ್ತ ಯೆಹೋವನು ತನ್ನ ಮಾತನ್ನು ಅಬ್ರಹಾಮನಲ್ಲಿ ನೆರವೇರಿಸಿದಂತೆ ದಾವೀದನನ್ನು ಕೂಡ ಐಶ್ವರ್ಯ, ಮಾನ, ಘನ, ದೀರ್ಘ ಆಯುಷ್ಯನಿಂದ ತೃಪ್ತಿಪಡಿಸಿದ್ದಾನೆ. ಈ ಕುರುಬ ಕುರಿಯ ಸಂಬಂಧಗಳು ಎಷ್ಟು ಅಮೋಘ ಮತ್ತು ಅದರ ಅಭಿವ್ಯಕ್ತನೆ ಎಷ್ಟು ಮಹತ್ತಾದದೆಂದು ದಾವೀದನ ಜೀವನದಲ್ಲಿ ಇದು ಸಾಕ್ಷೀಕರಿಸಿಕೊಂಡಿದೆ. ಹೀಗಾಗಿ ದಾವೀದನು ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು ಎಂದು ಹೇಳಿಕೆಗೆ ಮಾತ್ರ ಸೀಮಿತವಾಗಿರದೆ ಅದನ್ನು ಪೂರ್ಣವಾಗಿ ಅನುಭವಿಸಿದ್ದಾನೆ. ಈ ಸಾಲುಗಳನ್ನೇ ನಮ್ಮ ಜೀವಮಾನದುದ್ದಕ್ಕೂ ಅನುಭವದಿಂದ ರುಚಿಸಿ ನಾವು ಆಶೀರ್ವಾದವನ್ನು ಹೊಂದುವವರಾಗಬೇಕೆಂದು ನಾನು ನಿಮ್ಮೆಲ್ಲರಿಗೂ ಹಾರೈಸುತ್ತೇನೆ. ನಾನು ಸದಾಕಾಲ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಆತನ ಹಿಂಬಾಲಕರಾದ ಪ್ರತಿಯೊಬ್ಬರ ಗುರಿ ಇದು. ಇದನ್ನೇ ಯೇಸು ಕರ್ತನು ತನ್ನ ಶಿಷ್ಯರಿಗೆ ವಾಗ್ದಾನ ಮಾಡುತ್ತಾನೆ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ. ನಾನು ಸಿದ್ಧಪಡಿಸಿದ ಮೇಲೆ ನಿಮ್ಮನ್ನು ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳಗಳಲ್ಲಿ ನೀವು ಸಹ ಇರಬೇಕು ಎಂಬುದಾಗಿ. ಹೌದು ಪ್ರಿಯರೇ, ಲೋಕಯಾತ್ರೆ ಅಲ್ಪಕಾಲದ್ದು. ಈ ಅಲ್ಪಕಾಲದ ಲೋಕಯಾತ್ರೆಯಲ್ಲಿ ನಮ್ಮ ಗುರಿ ಕರ್ತನ ಸಮಕ್ಷಮ, ಆತನ ನಿತ್ಯತ್ವ, ನಿತ್ಯ ಜೀವಕ್ಕೆ ಸೇರಬೇಕೆಂಬುದೇ. ಅದು ದೇವರ ಮಂದಿರ, ದೇವರ ಪ್ರಸನ್ನತೆ. ಅದರ ಅನುಭವಕ್ಕೆ ನಾವು ಸೇರಬೇಕೆಂದೇ ಈ ಅಲ್ಪಕಾಲದ ಯಾತ್ರೆಯನ್ನು ನಾವು ಜಾಗರೂಕರಾಗಿ ಜೀವಿಸಬೇಕು. ಹಾಗಿದ್ದಲ್ಲಿ ಪ್ರಿಯರೇ, ಆತನಿರುವ ಸ್ಥಳದಲ್ಲಿ ನಾವು ಕೂಡ ಸೇರಬೇಕು. ಈ ಗುರಿ ಮುಟ್ಟುವ ತನಕ ಹಿಂದೆ ನೋಡದೆ, ಚಂಚಲರಾಗದೆ, ಅಚಲರಾಗಿ, ಕರ್ತನನ್ನು ಆತನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅನಿತ್ಯತ್ವ, ಆತನ ಸಾನ್ನಿಧ್ಯವನ್ನು ಅನುಭವಿಸುವಂತೆ ನಮ್ಮೆಲ್ಲರನ್ನು
ಆತನ ಹಸ್ತಪಾಲನೆಗೆ ಒಪ್ಪಿಸಿಕೊಡೋಣ. ಕರ್ತನು ಈ ಆಲೋಚನೆ ಹಾಗೂ ಮಾರ್ಗದರ್ಶನದಲ್ಲಿ ತನ್ನ ಪವಿತ್ರಾತ್ಮನಿಂದ ನಮ್ಮನ್ನು ನಡೆಸಲಿ ಎಂದು ಪ್ರಾರ್ಥಿಸುತ್ತಾ ನಿಮ್ಮೊಂದಿಗೆ ಕರ್ತನಲ್ಲಿ ಬೇಡುತ್ತೇನೆ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.